ಅಲ್ಲೇ ನಿಂತ್ಕೊಳವ. ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ರಂಡೆ ಕಣ್ಣು, ಪಿಚಾತಿ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು ಕಣವ. ನಾನು ಸೊಸೆ ಮೇಲೆ ಹೋಗ್ಯವ. ಸರಿ ಒಳಗಡೆ ಹೋಗ್ರಿ. ಅತ್ತೆ ಕಾಫಿ ಮಾಡ್ಕೊಂಡ್ ಬರ್ಲಾ? ಬೇಡ ಕಣವ, ಆಚೆ ಕಡೆ ಹೋಗಿ ಸುಸ್ತಾಗಿ ಬಂದಿದೆ. ನಾನೇ ಹೋಗಿ ಮಾಡ್ಕೊಬತ್ತೀನಿ ಇರವ. ಶ್ರುತಿ ಏನ್ ಪಾತ್ರೆ ತೊಳಿತಿದ್ದೀನವ? ಮೂವತ್ತೆ. ಸರಿ ಬಾರವ, ನಾನು ತೊಳ್ಕೊತೀನಿ. ಹೊರಗಡೆ ಹೋಗಿ ಬಂದಿದ್ದೆ, ರೆಸ್ಟ್ ಮಾಡಿ ಹೋಗವ. ಇಲ್ಲಿ ಕುಡಿಯತ್ತೆ. ಬಾರವ, ನಾನು ತೊಳ್ಕೊತೀನಿ. ಶ್ರುತಿ, ಈ ಸೀರೆ ನೋಡಿ ಎಷ್ಟ್ ಚೆನ್ನಾಗೈತೆ. ಮುಂದಿನ ತಿಂಗಳು ಮದ್ವೆ ಐತಲ್ವಾ, ಇಬ್ರು ಒಂದೇ ತರ ಹೋಗೋಣ. ಆರ್ಡರ್ ಮಾಡ್ಬಿಡವ. ಸರಿ ಅತ್ತೆ. ಥ್ಯಾಂಕ್ಸ್ ದೇವ್ರೆ. ಎಲ್ರ ಮನೇಲೂ ಅತ್ತೆ ಸೊಸೆರು ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಮಾತ್ರ ಅಮ್ಮ ಮಗಳ ತರ ಇರ್ತಾರೆ. ಇಂಥ ಅಮ್ಮ ಇಂಥ ಹೆಂಡತಿ ಬಿಡಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇವ್ರಿಬ್ರು ಯಾವಾಗ್ಲೂ ಇದೇ ತರ ಇರೋ ತರ ನೋಡ್ಕೊಳಪ್ಪ. ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಗುಡ್ ಮಾರ್ನಿಂಗ್ ಅತ್ತೆ. ಅತ್ತೆ ನಂಗೆ ಕಾಫಿ. ಬೇಕಾರ್ ಮಾಡ್ಕ ಕುಡಿಯೋದಲ್ಲೇ. ಇದೇನಿದು, ನಮ್ಮ ಅತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳ್ಬಿಡ್ತಿದ್ರು, ಇವತ್ತು ತೊಳ್ದೇ ಇಲ್ವಲ್ಲ. ಅತ್ತೆ ಮದ್ವೆಗೆ ಅಂತ ಒಂದೇ ತರ ಸೀರೆ ಬುಕ್ ಮಾಡಿದ್ವಲ್ಲ ಅತ್ತೆ, ಅದ್ ಬಂದೈತೆ. ಎಂತ ಸೀರೆನು ಬೇಡ, ಏನು ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡೆ. ಇಬ್ರು ಒಂದೇ ತರ ಉಟ್ಕೋಬೇಕಂತ ಏನಿಲ್ಲ. ನೀನ್ ಬೇರೆ ಉಟ್ಕೊ, ನಾನ್ ಬೇರೆ ಉಟ್ಕೋತೀನಿ. ರೀ ಅತ್ತೆ ಬೆಳಗ್ಗೆಯಿಂದ ಯಾಕೋ ಒಂಥರ ಆಡ್ತಾರ, ಅದೇನಂತ ಕೇಳ್ರಿ ಸ್ವಲ್ಪ. ಯಾಕಮ್ಮ ಬೆಳಗ್ಗೆಯಿಂದ ಅವಳ ಮೇಲೆ ಕೂಗಾಡ್ತಾ ಇದ್ಯಾ? ಅಂತದೇನಾಯ್ತು? ಲಾ, ನೀನ್ ಹೆಂಡತಿ ಮಾಡಿರೋ ಕೆಲ್ಸಕ್ಕೆ ನಾನಾಗಿತ್ತು ಸುಮ್ಗಿದ್ದೀನಿ ಕಣ್ಲಾ. ಬೇರೆಯವ್ರಾಗಿದ್ರೆ ಬಾರ್ಸಾಕ್ರು ನಿನ್ ಹೆಂಡತಿಗೆ. ಅಲ್ಲ ಕಣ್ಲ ಮಗ, ಎಲ್ಲ ಅತ್ತದಿರು ಸೊಸೆ ಕಾಟ ಕೊಡ್ತಾರೆ. ನಾನು ಮಗಳ ತರ ನೋಡ್ಕೊಂಡಿದ್ದೀನಿ. ಅಂತದೇನ್ಲ ಮಾಡಿದ ನಾನು? ಅಕ್ಕಪಕ್ಕದವರೆಲ್ಲ ಹೋಗಿ ಚಾಡಿ ಹೇಳ್ತಾಳಲ್ಲ ನಿನ್ ಹೆಂಡತಿ. ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ಇಲ್ಲ ಅತ್ತೆ, ನಾನು ಯಾರ ಹತ್ರನೂ ನಿಮ್ ಬಗ್ಗೆ ಮಾತಾಡಿಲ್ಲ. ಏನ್ ನನ್ ಗೊತ್ತು ಕಣ್, ಸುಮ್ಗಿರೋ. ನೀನ್ ಮಾತಾಡಿದ್ದೆ ಕಣೆ. ನಾನ್ ಯಾವಾಗತ್ತೆ ಮಾತಾಡ್ದೆ? ರಾತ್ರಿ ನನ್ ಕನ್ಸಲ್ಲಿ ಕಣೆ. ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು. ಸೊ ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಕೊಟ್ಟಿರೋರು ಇದಾರೆ, ₹1 1000 ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ. ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ. ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ, ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ. ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ. ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು. ಖಂಡಿತವಾಗ್ಲೂ ಅಣ್ಣ, ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ. ಇವತ್ತು ಈಗ ಅವ್ರು ಕೊಟ್ಟಿರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ಸೊ ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಸೊ ಇದೊಂದು ಮಾತಾಡಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ನೀವೇನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗ್ಬೇಡಿ. ಖಂಡಿತವಾಗ್ಲೂ ಆ ದೇವ್ರು ನಿಮ್ಮ ಹತ್ರ ಹುಡ್ಕೊಂಬತ್ತಾನೆ. ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ. ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ, ಎಷ್ಟೋ ವಾರಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದ್ದೀರಿ. ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದ್ದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ.